ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ಜೈ ಶ್ರೀರಾಮ್. ದಟ್ಟ ಕಾಡು ಗುಡ್ಡಗಳ ಮಧ್ಯದಲ್ಲಿರುವಂಥ ಈ ಶೂಲ್ಪಾನಿಯಲ್ಲಿ ನಿನ್ನೆ ನಾವು ಪಯಣ ಸಾಗಿಸಿದ್ವಿ. ಈ ಸಮಯದಲ್ಲಿ ನಮ್ಮ ಧರ್ಮಪತ್ನಿಯವರದು ಕಾಲು ಟ್ವಿಸ್ಟ್ ಆಗಿತ್ತು. ಸೊ ಅವ್ರು ಟ್ವಿಸ್ಟ್ ಆಗಿದ ಕಾರಣ ನೋಡಿ ಇಲ್ಲೇ ಹಂಗೆ ಪದಕ್ಕನ್ನೇ ಕುತ್ಕೊಂಡ್ಬಿಟ್ರು ಅವ್ರಿಗೆ ಕಾಲು ಟ್ವಿಸ್ಟ್ ಆಗಿದ ಕಾರಣ ನಾವು ಮತ್ತೆ ಒಂದಿನ ನಾವಿಲ್ಲಿ ರೆಸ್ಟ್ ಮಾಡಬೇಕಾಯಿತು. ಮತ್ತು ಈ ಲಕ್ಕನಗಿರಿ ಆಶ್ರಮದಲ್ಲಿ ವಿಶೇಷತೆ ಏನಂದರೆ ಎಲ್ಲರೂ ಕೂಡ ನಾಗಾ ಸಾಧುಗಳೇ ಇರೋದು. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಬಿಡೋದಿಲ್ಲ ಅಲ್ಲಿ. ಸೊ ನಾವಲ್ಲಿ ಆಶ್ರಮದಲ್ಲಿ ಯಾವುದೇ ಥರದ ವಿಡಿಯೋ ಇದೆ, ಪೂರ್ತಿ ಆಶ್ರಮ ಅದು ಒಳಗಡೆ ಇರೋದು. ಸೊ ಆಶ್ರಮದಲ್ಲಿ ಯಾವುದೇ ಥರದ ವಿಡಿಯೋನ ಮಾಡಲಿಕ್ಕಾಗಲಿಲ್ಲ. ಯಾಕಂದರೆ ಪೂರ್ತಿ ನಾಗಾ ಬಾಬಾಗಳಿರ್ತಾರೆ. ನಾಗಾ ಬಾಬಾಗಳ ಸಾಧನೆ ಮತ್ತು ಅವರ ತಪಸ್ಸಿನ ರೀತಿ ಮತ್ತು ಅವರಿರುವಂಥ ರೀತಿ ಬೇರೆ ಥರನೇ ಇರುತ್ತೆ. ಸೊ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ನಮ್ಮ ವಿಡಿಯೋನ ತಗೋಬೇಡ್ರಿ ಅಂತ ಹೇಳ್ತಾರೆ. ಬಟ್ ಅವರು ಎಷ್ಟು ಪ್ರೀತಿ ಅಭಿಮಾನದಿಂದ ನೋಡ್ತಾರೆ ಅಂದರೆ, ನಾವೆಲ್ಲ ಅಂದ್ಕೊಂಡಿರ್ತೀವಿ ನಾಗಾ ಬಾಬಾಗಳು ಅಥವಾ ನಾಗಾ ಸಾಧುಗಳು ಅವರೆಲ್ಲ ತುಂಬಾ ರೂಢಾಗಿರ್ತಾರೆ ಆ ಥರ ಎಲ್ಲ. ಬಟ್ ಆ ಥರ ಎಲ್ಲ ಇಲ್ಲ. ಅವರು ಭಾಳನೇ ಪ್ರೀತಿ ಮನೋಭಾವದಿಂದ ನೋಡ್ತಾರೆ. ಒಬ್ಬ ಪೇರೆಂಟ್ಸ್ ಹೇಗೆ ನೋಡ್ಕೋತಾರೋ ಹಾಗೆ ಅವರು ಕೂಡ ನರ್ಮದಾ ಪರಿಕ್ರಮವಾಸಿಗಳಿಗೆ ಮತ್ತು ಇಲ್ಲಿ ಬಂದಂತಹ ಅವರ ಆಶ್ರಮದಲ್ಲಿ ಬಂದಂತಹ ಪರಿಕ್ರಮವಾಸಿಗಳಿಗೆ ತುಂಬ ಪ್ರೀತಿಯಿಂದ, ಪ್ರೀತಿ ಮನೋಭಾವದಿಂದ ಅವ್ರ ಕೈಲಾದಷ್ಟು ಸಹಾಯನ ಮಾಡ್ಕೋತಾ ಬಂದಿರೋವಂಥ ಪರಿಕ್ರಮವಾಸಿಗಳೇ ಅತಿಥಿಗಳು ಅಂತೇಳಿ ಅವ್ರ ಕೈಯಾರೇ ಅಡುಗೆ ಮಾಡಿ ಪ್ರತಿಯೊಬ್ಬರಿಗೂ ಊಟ ಬಡಿಸ್ತಾರೆ. ಯಾಕಂದರೆ ಈ ಕಾಡಿನ ದಟ್ಟ ಕಾಡಿನ ಮಧ್ಯದಲ್ಲಿ ಒಂದೇ ಆಶ್ರಮ ಇರೋದು. ಇಲ್ಲಿ ಸಾಕಷ್ಟು ಜನ ಬರ್ತಾರೆ. ಸಾಕಷ್ಟು ಜನ ಅಂದರೆ ನೋಡಿರಿ, ನಾವು ತೋರಿಸ್ತೀನಿ ನೋಡಿ, ಇಷ್ಟು ಜನಗಳು ಬರ್ತಾರೆ. ಈಗ ಇಷ್ಟೋ ಜನದಲ್ಲಿ ಎಷ್ಟೋ ಜನ ಅಲ್ಲಿ ಕಾಲುಗಳು ಅವ್ರವ್ರ ಫ್ರ್ಯಾಕ್ಚರ್ ಆಗಿ ಅಲ್ಲಿ ಕೂತಿರೋರು ಇದ್ದಾರಿನ 15 ದಿನ 20 ದಿನ ತನಕ ಅಲ್ಲೇ ಇರ್ತಾರೆ. ಆಮೇಲೆ ಅವ್ರು ಹೋಗ್ಲಿಕ್ಕಾಗದೆ ಈ ಥರ ಬೋಟಲ್ಲೆಲ್ಲ ಹೋಗ್ತಾರೆ. ಸೊ ಈಗ ನಾವು ಕೂಡ ಹಾಗೆ ಆಯಿತು. ಧರ್ಮಪತ್ನಿಯವರಿಗೆ ನಡಿಲಿಕ್ಕೆ ಈ ದಟ್ಟ ಕಾಡಿನ ಮಧ್ಯೆ ಅವ್ರಿಗೆ ಅಭ್ಯಾಸ ಇಲ್ಲ. ಸೊ ಆದ ಕಾರಣ ನಾವು ಇಲ್ಲಿಂದ ಬೋಟಲ್ಲಿ ಹೋಗ್ಬೇಕಾಯ್ತು. ಸೊ ಬೋಟಲ್ಲಿ ಹೋಗ್ತಾ ಇದ್ದೀವಿ. ಬೋಟಲ್ಲೂ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ. ಈ ಕಡೆ ಎಲ್ಲ ಕಡೆ ಸುತ್ತು ನೋಡಿದ್ರು ಬರೀ ಬೆಟ್ಟ ಗುಡ್ಡ ಕಾಡು, ಅದ್ರ ಮಧ್ಯದಲ್ಲಿ ಸೆಂಟ್ರಲ್ಲಿ ಒಂದು ನದಿ ಇದೆ. ಆ ನದಿ ಮಧ್ಯದಲ್ಲಿ ಬೋಟಲ್ಲಿ ಹೋಗಲಿಕ್ಕೆ ತುಂಬಾ ಖುಷಿ ಆಯಿತು. ಈ ಶೂಲ್ಪಾನಿ ಘಾಟ್ ಇದೆಯಲ್ಲ, ಈ ಶೂಲ್ಪಾನಿ ಕಾಡು ನೋಡಲಿಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಬಹಳಷ್ಟು ಪ್ಲೇಸ್ಗಳಿಗೆ ಹೋಗಿದ್ದೀವಿ. ಸೊ ಭಾಳಷ್ಟು ಪ್ಲೇಸ್ಗಳಿಗೆ ಹೋದರೂ ಈ ಥರ ಅನುಭವ, ಈ ಥರ ಆನಂದದ ಅನುಭವ ಮತ್ತು ನಾವು ಎಲ್ಲೂ ಕಂಡಿಲ್ಲ. ಯಾಕಂದರೆ ಇಲ್ಲಿನ ಅನುಭವನೇ ನೆಕ್ಸ್ಟ್ ಲೆವೆಲಲ್ಲಿದೆ, ಬೇರೆ ಥರನೇ ಇದೆ. ನೋಡಿ ಎಷ್ಟು ಉದ್ದ ಬೆಟ್ಟ ಗುಡ್ಡ, ಅದ್ರ ಮಧ್ಯದಲ್ಲಿ ಈ ಕಡೆನೂ ನೋಡಿದರೂ ಕೂಡ ಬೆಟ್ಟ ಗುಡ್ಡ, ಈ ಕಡೆನೂ ನೋಡಿದರೂ ಕೂಡ ಬೆಟ್ಟ ಗುಡ್ಡ, ಸೆಂಟ್ರಲ್ಲಿ ಒಂದು ನದಿ. ಸೊ ಅದರಲ್ಲೂ ಬ್ಯಾಕ್ ವಾಟರ್ ಫುಲ್ ಆಗಿಬಿಟ್ಟು ಇದೊಂಥರ ಸಮುದ್ರ ಥರ ಕಾಣುತ್ತೆ. ಮಧ್ಯದಲ್ಲಿ ಒಂದೊಂದು ಐಲ್ಯಾಂಡ್ ಸಿಗುತ್ತೆ. ಆ ಐಲ್ಯಾಂಡ್ ಮಧ್ಯದಲ್ಲಿ ಹೋಗ್ತಾ ಇರ್ತೀವಿ. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಇವಾಗ ಮಧ್ಯಪ್ರದೇಶ ಸಂಪೂರ್ಣವಾಗಿ ಸ್ವಲ್ಪ ಕ್ಲೋಸ್ ಆಗುತ್ತೆ. ಈ ನದಿ ಅರ್ಧ ಭಾಗದಿಂದ ಮಹಾರಾಷ್ಟ್ರ ಶುರು ಆಗುತ್ತೆ. ಈಗ ಮಧ್ಯಪ್ರದೇಶ್ ಇಲ್ಲಿಗೆ ಕ್ಲೋಸ್ ಆಯಿತು. ನಾವು ಬಡವಾನಿಯಿಂದ ಬರುವಾಗಲೇ ಎಷ್ಟೋ ಜನ 3 ರಸ್ತೆ ಇರುತ್ತೆ. ಒಂದು ಮೇನ್ ರೋಡು, ಮತ್ತೊಂದು ಊರುಗಳು ರೋಡು, ಇನ್ನೊಂದು ದಟ್ಟ ಕಾಡಿನ ರೋಡು. ಸೊ ಎಷ್ಟೋ ಜನ ಹೆದರಿ ದಟ್ಟ ಕಾಡಿನ ರೋಡಲ್ಲಿ ಏನೂ ಇರಲ್ಲ, ಅಲ್ಲಿ ಆದಿವಾಸಿಗಳು ತುಂಬ ತೊಂದರೆ ಕೊಡ್ತಾರೆ, ಆದಿವಾಸಿಗಳ ಭಯ. ಆದರೂ ಆದಿವಾಸಿಗಳ ಭಯ ಇಲ್ಲಿದೆ. ಯಾಕಂದರೆ ಸಾಮಾನ್ಯವಾದ ಜನ ಇಲ್ಲಿ ಯಾರೂ ಓಡಾಡೋದಿಲ್ಲ. ಆದಿವಾಸಿಗಳು ಇರುವಂಥ ಜಾಗದಲ್ಲಿ ಯಾವ ಟೂರಿಸ್ಟು ಬರೋಲ್ಲ. ಇಲ್ಲಿ ಇಂತಿಂಥ ಅದ್ಭುತವಾದ ಪ್ಲೇಸ್ ಇದ್ದರೂ ಕೂಡ ಯಾವ ಟೂರಿಸ್ಟು ಇಲ್ಲಿ ಬರೋಕ್ಕಾಗೋದಿಲ್ಲ. ನರ್ಮದಾ ಪರಿಕ್ರಮವಾಸಿಗಳಿಗೆ ಮಾತ್ರ ಇಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಮತ್ತು ಇಲ್ಲಿ ಲಕ್ಕನಗಿರಿ ಆಶ್ರಮದಲ್ಲಿ 24 ಗಂಟೆ ಯಾವ ಟೈಮಲ್ಲಿ ಬೇಕಾದ್ರೂ ಅವ್ರು ಊಟ ಕೊಡ್ತಾನೆ ಇರ್ತಾರೆ. 24 ಗಂಟೆ ತನಕ ಏನು ಓಡಾಡೋಲ್ಲ. ರಾತ್ರಿ 7 ಗಂಟೆ ತನಕನೂ ಜನ ಬರ್ತಾನೆ ಇರ್ತಾರೆ. ಯಾಕಂದರೆ ಎಲ್ಲೆಲ್ಲಿ ಕೂತ್ಕೊಂಡಿರ್ತಾರೋ, ಎಲ್ಲೆಲ್ಲಿಂದ ಬರ್ತಾ ಇರ್ತಾರೋ, ದಾರಿ ಮಿಸ್ ಆಗಿರ್ತಾರೆ. ಸೊ ಅಂಥವರೆಲ್ಲ, ಅವರಿಗೆಲ್ಲ ಇಲ್ಲಿ ಎನಿ ಟೈಮ್ ಅವರು ಊಟದ ಸೇವೆ ಮಾಡಿಕೊಡ್ತಾರೆ ಅವ್ರ ಕಡೆಯಿಂದ. ಕಾಡಿನ ಮಧ್ಯದಲ್ಲಿ ಒಂದೇ ಆಶ್ರಮ ಇರೋದ್ರಿಂದ ಈ ಥರ ಸೇವೆ ಮಾಡ್ತಾರೆ. ಈಗ ನಾವು ಮುಂದೆ ಇಲ್ಲಿಂದ ಮಹಾರಾಷ್ಟ್ರ ಎಂಟ್ರಿ ಆದ್ವಿ. ಮಹಾರಾಷ್ಟ್ರದಲ್ಲಿ ಇಲ್ಲಿ ಬಾದಲ್ ಅನ್ನೋ ಗ್ರಾಮ ಒಂದು ಮಧ್ಯಪ್ರದೇಶದಲ್ಲೊಂದಿದೆ ಮತ್ತು ಒಂದು ಮಹಾರಾಷ್ಟ್ರದಲ್ಲಿದೆ. ಎಷ್ಟೋ ಜನರಿಗೆ ಇಲ್ಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಈ ಬಾದಲ್ ಅನ್ನೋದು 2 ಇದೆ. ಆ 2ರಲ್ಲಿ ಮಧ್ಯಪ್ರದೇಶದಲ್ಲೊಂದು, ಮಹಾರಾಷ್ಟ್ರದಲ್ಲೊಂದು. ಕೆಲವರೆಲ್ಲ ಮಧ್ಯಪ್ರದೇಶದಲ್ಲಿ ಇಳ್ಕೊಂಡ್ಬಿಟ್ಟು ನಾವು ಮಹಾರಾಷ್ಟ್ರ ಹೋಗ್ಬೇಕಾಯ್ತು ಅಂತ ಹೇಳ್ತಾರೆ. ಇಲ್ಲಿ ಸ್ಟೇಟೇ ಚೇಂಜ್ ಆಗಿಬಿಡುತ್ತೆ. ಇದೇ ನದಿಯಲ್ಲೇ, ಸೇಮ್ ನದಿಯಲ್ಲೇ ಅರ್ಧ ಸ್ಟೇಟ್ ಚೇಂಜ್ ಆಗಿಬಿಡುತ್ತೆ. ಸೊ ಇಲ್ಲಿಂದ ನಾವು ಮುಂದಕ್ಕೆ ಹೋದ್ವಿ, ಬೆಲ್ಗಾವಿಗೆ ಹೋಗ್ತೀವಿ. ಅಲ್ಲಿ ಇದೆ ನೋಡಿ ಆಶ್ರಮ.
ಇಲ್ಲಿ ಉಳ್ಕೊಳೋ ವ್ಯವಸ್ಥೆ ಇತ್ತು. ಸೊ ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ. ಒಳಗಡೆ ಫುಲ್ಲಾಗಿತ್ತು. ಸೊ ಹೊರಗಡೆನೇ ಹಾಕ್ಸ್ಕೊಂಡು ಹೊರಗಡೆನೇ ಮಲ್ಕೊಂಡಿದ್ದೀವಿ. ರಾತ್ರಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ವ್ಯವಸ್ಥೆ ಇದೆ, ಥರ್ಮಲ್ ವೇರು ಅವೆಲ್ಲ ಇದೆ ನಮ್ಮ ಹತ್ರ. ಸೊ ಅದನ್ನೇ ಹಾಕ್ಕೊಂಡು ಮಲ್ಕೋತೀವಿ, ಇಲ್ಲೇ ರೆಸ್ಟ್ ಮಾಡಿಕೊಂಡು. ಮತ್ತು ಬೆಳಿಗ್ಗೆ ಇಲ್ಲಿಂದನೇ ಸೇಮ್ ಪ್ಲೇಸಿಂದನೇ ನಾವು ಪಯಣ ಆರಂಭಿಸ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ಕಾರ. ಜೈ ಶ್ರೀರಾಮ್. ನರ್ಮದೇ ಹರ್. ಎಲ್ಲರಿಗೂ ಶುಭವಾಗಲಿ.